Welcome to News Insights Digital. Shower. Music. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಸುಗುಂಟೆಪಾಳ್ಯ ವಾರ್ಡು ಭಾರತಿ ಬಡಾವಣೆಯಲ್ಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರ ಈ ಒಂದು ಮಕರ ಸಂಕ್ರಾಂತಿಯನ್ನು ಆಚರಿಸ್ಕೊ ಬರ್ತಾ ಇದ್ದೀವಿ. ಇದು 6 ವರ್ಷಗಳ ಹಿಂದೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು, ಕರ್ನಾಟಕ ಸರ್ಕಾರ ಇವರ ನೇತೃತ್ವದಲ್ಲಿ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಸತತವಾಗಿ 6 ವರ್ಷಗಳಿಂದ ಇದೇ ರೀತಿ ಇವತ್ತು ಏನು ನಾವು ಈ ಒಂದು ಭಾಗದಲ್ಲಿ ಮಹಿಳೆಯರ ಕಳಸ ಸಮೇತ ವಾದ್ಯಗೋಷ್ಠಿ, ಚಂಡಿ ಮೇಳ, ಎತ್ತುಗಳ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿ ಅಂತ ಹೊತ್ತು ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಹಳ್ಳಿ ಸೊಗಡನ್ನು ಈ ಸಿಟಿ ದಲ್ಲಿ ಈ ಒಂದು ಮಕ್ಕಳಾಗ್ಬೋದು, ಕೆಲವರು ಈ ಸಂಕ್ರಾಂತಿ ಹಬ್ಬವನ್ನು ನೋಡಿರಲ್ಲ ಈ ಸಿಟಿ ಭಾಗದಲ್ಲಿ, ಅವ್ರಿಗೆಲ್ಲ ಹಳ್ಳಿ ಸೊಗಡು ಮಕರ ಸಂಕ್ರಾಂತಿ ಹಬ್ಬವನ್ನು ಈ ಭಾಗದಲ್ಲಿ ಆ ಒಂದು ಹಬ್ಬವನ್ನು ಆಚರಿಸುವಂತ ಯಾವ ರೀತಿ ನಾವು ಆಚರಿಸ್ತೀವಿ, ಯಾವ ರೀತಿ ನಾವು ಗೋಮಾತೆಗೆ ಪೂಜೆ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮನ ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಬೆಳಗ್ಗೆ 9 ಗಂಟೆಯಿಂದ ರಂಗೋಲಿ ಮತ್ತೆ ಈ ಪೊಂಗಲ್ ಮಾಡಿ ಮತ್ತು ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಬೇಯಿಸಿ ಜನಕ್ಕೆ ಹಂಚುವಂಥದ್ದು. ಮತ್ತು ಬೆಳಗ್ಗೆ 9:30ಗೆ ತಿಂಡಿ ವ್ಯವಸ್ಥೆ ಇರುತ್ತೆ. ಪೊಂಗಲ್, ಸಿಹಿ ಪೊಂಗಲ್ಲು ಮತ್ತು ಪಲಾವು ಈ ಥರ ಎಲ್ಲ ಇರುತ್ತೆ ಹಬ್ಬದ ಕಾರ್ಯಕ್ರಮ. ಆಮೇಲೆ ಇದಾದಮೇಲೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ದೀಪ ಅಂಟಿಸೋದು, ದೀಪ ಅಂಟಿಸಿ ಎತ್ತುಗಳಿಗೆ ಪೂಜೆ ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿಗೆ ಪೂಜೆ ಮಾಡೋ ಮುಖಾಂತರ ಈ ಒಂದು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಪೂಜೆ ಇರುತ್ತೆ. ಆ ಪೂಜೆ ಮಾಡಿ ಈ ಭಾಗದ ಹಿರಿಯರು ಮತ್ತು ಮಹಿಳೆಯರು, ತಾಯಂದಿರು, ಯುವಕ ಮಿತ್ರರು ಸೇರಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವಂತ ಕೆಲಸ ಆಗಿದೆ. ಇವತ್ತು ಒಂದು 5,000ಕ್ಕಿಂತ ಮೇಲ್ಪಟ್ಟು ಜನ ಬಂದಿದ್ದಾರೆ. ಎಳ್ಳು ಬೆಲ್ಲ ಕಬ್ಬು ಕೊಡುವಂತ ಕೆಲಸ ಆಗಿದೆ. 4,000 ಜನಕ್ಕೆ ಎಳ್ಳು ಬೆಲ್ಲ ಕಬ್ಬು ಕೊಡುವಂತ ಕೆಲಸ ಇವತ್ತಾಗಿದೆ. ಸರ್, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದೇ ತುಂಬಾ ಜನ ಮರೆತುಬಿಟ್ಟಿದ್ದಾರೆ. ಹೌದು, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮ ಇಡೀ BTM ವಿಧಾನಸಭಾ ಕ್ಷೇತ್ರದಲ್ಲಿ 8 ವಾರ್ಡ್ ಬರುತ್ತೆ. 8 ವಾರ್ಡಲ್ಲಿ ಹಿಂದೆ 28 ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದೇ ಸುದ್ಗುಂಟೆಪಾಳ್ಯದಲ್ಲಿ 3 ಭಾಗದಲ್ಲಿ ಮಾಡ್ತಾ ಇದ್ವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಕಾಲು ನೀ ಪ್ರಾಬ್ಲಮ್ ಆಗಿ ಆಪರೇಷನ್ ಆಗಿರೋದ್ರಿಂದ ಸ್ವಲ್ಪ ಓಡಾಡಕ್ಕಾಗಲ್ಲ ಅಂದು 8 ವಾರ್ಡ್ಗಳಲ್ಲಿ 10 ಜಾಗದಲ್ಲಿ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು ಅಂದಿದ್ರು. ಅದು ಸುದ್ಗುಂಟೆಪಾಳ್ಯ ವಾರ್ಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರ ಫಿಕ್ಸ್ ಆಗಿತ್ತು. ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ಬೋದು. ಮತ್ತೊಮ್ಮೆ ಈ ಭಾಗದ ಜನತೆ ಇಷ್ಟೊಂದು ಜನ ಮಕರ ಸಂಕ್ರಾಂತಿ ಪ್ರಯುಕ್ತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇವತ್ತು ದರ್ಶನ ಮಾಡಿಕೊಂಡು ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದೆ. ಮುಖ್ಯವಾಗಿ ತಾಯಂದಿರು ಕಳಸ ಸಮೇತ ಬಂದು ಇಷ್ಟು ಬಿಸಿಲಲ್ಲೂ ಕೂಡ ಇಡೀ ಬೀದಿಗಳಲ್ಲಿ, ಮುಖ್ಯ ಬೀದಿಗಳಲ್ಲಿ ಎತ್ತುಗಳ ಸಮೇತ ಒಂದು ಗೋಮಾತೆಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪೂಜೆ ಮಾಡೋ ಮುಖಾಂತರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಒಂದು ಮಂಗಳಾರತಿ ತಗೊಳ್ಳೋ ಮೂಲಕ ಈ ಒಂದು ಹಬ್ಬವನ್ನ ವಿಜೃಂಭಣೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ.